ಕೆಲವೊಮ್ಮೆ ಅತಿಯಾದ ಹೋಪ್ಸು ಅತಿಯಾದ ದುಃಖ ಕಾರಣ ಆಗ್ಬಿಡುತ್ತೆ. ಅದಕ್ಕೆ ಪಾರ್ವತಿ ಅವ್ರು ಕೊಡೋ ಆ ನಾಟಿ ಔಷಧಿ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ಅವರು ಮೊದಲು ಆ ನಾಟಿ ಔಷಧಿ ಮಾಡ್ಕೊಂಡು ಬರಲಿ, ನೀನು ಅದನ್ನು ತಗೋ. ಅದರಿಂದ ಅವ್ರು ಹೇಳ್ದಾಗ ನಿಜವಾಗ್ಲೂ ಒಳ್ಳೇದಾದ್ರೆ ನೀನು ಬೇಕಾದ ರೀತಿ ಸೆಲೆಬ್ರೇಟ್ ಮಾಡು. ನಾನು ನಿನ್ನ ಜೊತೆ ಇರ್ತೀನಿ. ಆದರೆ ಅಲ್ಲಿವರೆಗೂ ಆದರೂ ಪಾರ್ವತಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಕೇಳಲ್ಲ ಬೇಕಾಗಿದ್ದ ಗಿಡಮೂಲಿಕೆಗಳು ಸಿಕ್ಕಿದ್ವಾ ಅಂತ? ಮಾಡು. ನಾಟ್ ರೀಚಬಲ್ ಬರ್ತಾ ಇದೆ. ನಾವು ಅವ್ರ ಹಸ್ಬೆಂಡ್ ನಂಬರ್ ಆದ್ರೂ ಇಸ್ಕೋಬೇಕಿತ್ತು. ಇವ್ರ ನಂಬರ್ ರೀಚ್ ಆಗದೆ ಇದ್ದಾಗ ಅವ್ರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು. ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಅವ್ರ ನಂಬರ್ ಇಸ್ಕೊಳ್ಳೋಣ. ದೇವ್ರೆ, ಪಾರ್ವತಿಯವರು ಹೋಗಿರೋ ಕೆಲಸ ಆದಷ್ಟು ಬೇಗ ಮುಗಿಲಿ. ನನ್ನ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಸಿಗೋ ಹಾಗೆ ಮಾಡಪ್ಪ. ಅಮ್ಮರೇ, ಅರ್ಜೆಂಟ್ ಹೋಗ್ಬೇಕು ಅಂತ ಬರಕ್ಕೆ ಹೇಳಿದ್ರಿ. ಹೌದು ಹನುಮಂತು, ಕಾರ್ ತೆಗಿ. ಅಲ್ಲ, ತುಂಬ ದೂರ ಹೋಗೋದಾದ್ರೆ ಒಂದ್ಸತಿ ಕಾರ್ ಚೆಕಪ್ ಮಾಡಿಸ್ಬೇಕು. ಎಲ್ಲಿಗೆ? ನಿಮ್ಮ ಹಳ್ಳಿಗೆ. ಹಳ್ಳಿಗ? ಯಾಕಮ್ಮರೇ? ನಾನು ತಕ್ಷಣ ಪಾರ್ವತಿನ ಆ ದಿನ ನೋಡ್ಬೇಕು. ಹಳ್ಳಿಗೆ ಹೋಗಿ ತಲುಪಿದವರು ನಾವು ತಲುಪಿದೀವಿ ಅಂತ ಒಂದು ಕಾಲ್ ಮಾಡಿದ್ರು. ಅದಾದ್ಮೇಲೆ ಬೇರೆ ಯಾವ ಕಾಲು ಬರ್ಲಿಲ್ವಲ್ಲ ಅವರಿಂದ. ನಾನು, ನೀನು, ರಘು ಎಲ್ಲ ಅದು ಎಷ್ಟು ಸಲ ಕಾಲ್ ಮಾಡಕ್ ಟ್ರೈ ಮಾಡಿದ್ವಿ. ಇಬ್ರು ಫೋನು ನಾಟ್ ರೀಚಬಲ್. ಅವ್ರು ಹೇಗಿದಾರೋ, ಯಾವ ಕಂಡೀಷನ್ ಅಲ್ಲಿ ಇದಾರೋ ಅಂತ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ನಾನು ತಕ್ಷಣ ಆದಿ ಪಾರ್ವತಿನ ನೋಡ್ಬೇಕು. ನನ್ಗೆ ಅವ್ರನ್ನ ನೋಡಿದ್ರೇನೆ ಸಮಾಧಾನ. ನೀವು ಗಾಬರಿ ಆಗೋ ತರದ್ದು ಏನು ಆಗಿರಲ್ಲ ಅಮ್ಮರೇ. ಹಾಗೇನಾದ್ರೂ ಆಗದಿದ್ರೆ ಹಳ್ಳಿಲಿ ನಮ್ಮ ನೆಂಟರಿಷ್ಟರೆಲ್ಲ ಇದಾರಲ್ಲ, ಯಾರಾದ್ರೂ ತಿಳಿಸಿರೋರು. ಪಾರ್ವತಿ ಮತ್ತೆ ದೊಡ್ಡ ಯಜಮಾನರು 2 ದಿನದ ಮಟ್ಟಿಗೆ ಅಂತ ಹೇಳಿನೇ ಹೋಗಿದ್ದಾರೆ. ಅವಳು ಆಡಿ ಬೆಳೆದ ಹಳ್ಳಿ, ನೆಟ್ವರ್ಕ್ ಸರಿ ಇಲ್ಲ ಅಲ್ಲಿ, ಅದಕ್ಕೆ ಫೋನ್ ಸಿಗ್ತಿಲ್ಲ ಅಷ್ಟೇ. ನನ್ ಮನ್ಸಿಗೆ ಸಮಾಧಾನ ಇಲ್ಲ ಹನುಮಂತು. ಅಮ್ಮರೇ, ನಿಮ್ಮ ಸಮಾಧಾನಕ್ಕೆ ನಾನೊಬ್ನೇ ಹಳ್ಳಿಗೆ ಹೋಗಿ ಪಾರ್ವತಿನ ದೊಡ್ಡ ಯಜಮಾನರನ್ನ ಕರ್ಕೊಂಬಂದ್ಬಿಡ್ಲಾ? ನಾನು ಜೊತೆಗೆ ಬಂದ್ರೆ ನಿನಗೇನಾದ್ರೂ ತೊಂದ್ರೆನಾ? ತೊಂದರೆ ನನ್ಗಲ್ಲ ಅಮ್ಮವ್ರೆ, ನಿಮಗೆ ತೊಂದರೆ ಆಗುತ್ತಲ್ಲ ಅಂತ. ಇಡೀ ರಾತ್ರಿ ಪ್ರಯಾಣ ಮಾಡೋದು ಸುಸ್ತಾಗುತ್ತೆ ನಿಮಗೆ, ಅದಕ್ಕೆ. ನಾನು ದೊಡ್ಡ ಸೊಸೆ ಬಸ್ರಿ, ಆದ್ರೂ ಆಟೋದಲ್ಲಿ ಪ್ರಯಾಣ ಮಾಡಿದಾಳೆ ತಾನೆ, ಅದು ರಾತ್ರಿನೇ. ಇವಾಗ ನೀನ್ ಕಾರ್ ತೆಗಿತೀಯೋ ಇಲ್ಲ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಲು? ಕೀ ಕೊಡು. ಸರಿ ಅಂಬೋರೆ, ತೆಗಿತೀನಿ. ಅಮ್ಮವ್ರೆ, ದೊಡ್ಡ ಯಜಮಾನರು ಪಾರ್ವತಿನೇ ಬಂದರು. ಪಾರ್ವತಿ, ನನ್ ಕಂದ, ನೀನ್ ಎಷ್ಟೊತ್ತಿಗೆ ಬರ್ತೀಯೋ, ನೀನ್ ಸೇಫ್ ಆಗಿದೆಯೋ ಇಲ್ವೋ, ನಿನ್ನನ್ನು ಯಾವಾಗ ನೋಡ್ತೀನೋ ಅಂತ ನಂಗೆ ಎಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಗೊತ್ತಾ?
ಹೌದಮ್ಮ, ನೀನು ಬರೋವರೆಗೂ ಸಮಾಧಾನ ಇಲ್ಲ ಅಂತ ಅಮ್ಮವರು ನನ್ನ ಕರ್ಕೊಂಡು ಹಳ್ಳಿಗೆ ಹೊರಟಿದ್ರು. ನೀವು ಬರೋದು 5 ನಿಮಿಷ ತಡ ಆಗಿದ್ದಿದ್ರೆ ಹೊರಟ್ಬಿಡ್ತಿದ್ವಿ. ಅತ್ಯಮ್ಮನ ಪ್ರೀತಿ ವಾತ್ಸಲ್ಯ ಕರಗಿ ನಾನು ಇಷ್ಟ ಹತ್ರ ಆಗಬಾರ್ದು. ಹತ್ರ ಆದರೆ ಮನೆ ಬಾಗ್ಲಿಗೆ ಬಂದಿದ್ದ ಅತ್ಯಮ್ಮಂಗೆ ನೋವಾಗೋ ಹಾಗೆ ಮಾತಾಡಿದ್ದು ವ್ಯರ್ಥ ಆಗುತ್ತೆ. ಮತ್ತೆ ರತ್ನವೇಣಿಯವ್ರ ಚುಚ್ಚು ಮಾತಿಂದ ತಪ್ಪಿಸ್ಕೊಳ್ಳೋಕೆ ಮತ್ತೆ ಅತ್ಯಮ್ಮನ ಮನಸ್ಸಿಗೆ ತೀರಾ ಘಾಸಿ ಆಗೋ ಥರ ನಡ್ಕೋಬೇಕಾಗುತ್ತೆ. ಅದಕ್ಕಿಂತ ಈಗ ದೂರ ಸರಿಯೋದೆ ವಾಸಿ. ಬರೀ ಅಸಲಾಕೆಯಿಂದ ಮಾತ್ರ ಅಲ್ಲ ಕಣೆ, ನಮ್ ಜರ್ನಿಯಿಂದನೂ ಹೀಗೆ ದೂರ ಸರಿಬೇಕು, ಅದು ಶಾಶ್ವತವಾಗಿ. ಆ ಥರ ಮಾಡಿನೇ ಕಣೆ ನಾನಿಲ್ಲಿಂದ ಜಾಗ ಖಾಲಿ ಮಾಡೋದು. ದೊಡ್ಡ ಯಜಮಾನ್ರೆ, ಬರೋದು 2 ದಿನ ಆಗುತ್ತೆ ಅಂತ ಹೇಳಿದ್ರಿ. ಹೌದು ಸಾರ್ಥಿ, ಆದರೆ ಹೋದ ಕೆಲಸ ಒಂದೇ ದಿನದಲ್ಲಿ ಮುಗೀತು. ಹೋದ ಕೆಲಸ ಹೌದಪ್ಪ, ನಾನು ಹುಟ್ಟಿ ಬೆಳೆದಿದ್ದ ಊರನ್ನ ನೋಡಬೇಕು ಅಂತಾನೆ ಹೋಗಿದ್ದು. ನೋಡಾಯ್ತು, ವಾಪಸ್ ಬಂದ್ವಿ. ಈಗೇನು ನಾವು ಮತ್ತೆ ಹೋಗಿ ನಾಳೆ ಬೆಳಗ್ಗೆ ವಾಪಸ್ ಬರೋದಾ? ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲಮ್ಮ. ಸರಿ ಬನ್ನಿ, ಮನೆಗೆ ಹೋಗೋಣ. ಬಿಸಿ ಬಿಸಿ ಅಡುಗೆ ಮಾಡ್ತೀನಿ, ಊಟ ಮಾಡಿ ಹೋಗುತ್ತೆ. ಅಮ್ಮರೇ, ಬರ್ತೀರಿ. ಅಖಿಲ, ನನ್ನ ಮಗ ಸೊಸೆ ಸೇಫ್ ಆಗಿ ಮನೆಗೆ ಬಂದ್ರಲ್ಲ, ನನ್ಗಷ್ಟೇ ಸಾಕು. ಸಂದೇಶ್, ಈ ತಿಂಗಳು ಚೆಕಪ್ ಮಾಡಿಸಿರೋ ರಿಪೋರ್ಟ್ಸ್ ಬಂದು ಅರ್ಧ ಗಂಟೆ ಮೇಲಾಯಿತು. ಆ ರಿಪೋರ್ಟಲ್ಲಿ ಏನಿದೆ ಅಂತ ನೀವು ಹೇಳ್ತಾನೆ ಇಲ್ಲ. ನೀನು ಮೊದಲು ಈ ರೀತಿ ಟೆನ್ಷನ್ ಮಾಡ್ಕೊಳ್ಳೋದು ನಿಲ್ಸು, ಆಮೇಲೆ ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ. ಮಿಕ್ಕಿದೆಲ್ಲ ಸರಿ ಹೋಗುತ್ತೆ ಅಂದರೆ ಅಲ್ಲಿಗೆ ಏನೋ ತಪ್ಪಾಗಿದೆ ಅಂತ. ಮೊದಲು ಈ ರಿಪೋರ್ಟ್ಸ್ ಕೊಡಿ ಪ್ಲೀಸ್. ಸಂಗೀತ, ಓ ಗಾಡ್, ಬಾಡಿಯಲ್ಲಿ ಬ್ಲಡ್ ಕೌಂಟ್ ಕಮ್ಮಿ ಆಗಿದೆ, ಲೋ BP ಅಂತ ಇದೆ. ನೋಡು ನೀನು ಈ ರೀತಿ ಟೆನ್ಷನ್ ಮಾಡ್ಕೊಳ್ತಿರೋದ್ರಿಂದಾನೇ ಈ ರೀತಿ ಎಲ್ಲ ಆಗ್ತಿರೋದು. ನಮ್ಮ ಮಗು ನಮ್ಮ ಮನೆಗೆ ಬರೋ ಟೈಮ್ ಹತ್ರ ಬರ್ತಿದೆ. ನೀನು ಅದ್ರ ಕಡೆ ಫೋಕಸ್ ಮಾಡಬೇಕು. ಆದರೆ ನೀನು ನೋಡಿದ್ರೆ ನಾನಾದರೂ ಏನು ಮಾಡಲಿ ಸಂದೇಶ್? 2 ಸಲ ಮಗು ಕಳ್ಕೊಂಡಿರೋದು ಇನ್ನೂ ನನ್ನ ಮೆಮ್ರೀಸಿಂದ ಎರೇಸ್ ಆಗಿಲ್ಲ. ಹೆರಿಗೆ ದಿನ ಹತ್ರ ಬರ್ತಿದ್ದಾಗೆ ಅದು ನನಗೆ ನೆನಪಾಗ್ತಿದೆ. ಈ ಸಲನೂ ಏನಾಗುತ್ತೋ ಏನು ಅಂತ ತುಂಬ ಭಯ ಆಗ್ತಿದೆ. ಇನ್ನೂ ಭಯ ಪಡೋ ಅಗತ್ಯ ಇಲ್ಲ ಅಕ್ಕವ್ರೆ. ಆ ಥರದ ಆತಂಕಗಳಿಗೆ ಇನ್ಮೇಲೆ ಜಾಗನೇ ಇಲ್ಲ. ನಿಮ್ಮ ಸಮಸ್ಯೆಗೆ ಪರಿಹಾರ ಈ ಔಷಧಿಲಿದೆ. ಔಷಧಿ ಸಿಕ್ಬಿಡ್ತಾ? ನೋಡಿ, ಇದೇ ಔಷಧಿ.
ನೀವು ಬರೋದು 2 ದಿನ ಆಗತ್ತೆ ಅಂತ ಹೇಳಿದ್ರಿ. ಅಕ್ಕವ್ರ ಅದೃಷ್ಟ ಚೆನ್ನಾಗಿತ್ತು. ಅವ್ರ ಸಮಸ್ಯೆಗೆ ಬೇಕಾಗಿರೋ ಗಿಡಮೂಲಿಕೆಗಳು ನನಗೆ ಬೇಗನೆ ಸಿಕ್ಕಿದ್ವು. ಸಿಕ್ಕಿದ ತಕ್ಷಣ ತಗೊಂಡು ಬಂದೆ. ಥ್ಯಾಂಕ್ ಯು ಪಾರ್ವತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಂದು 5 ನಿಮಿಷ ಬೇಗ ಹೋಗಿ ಕಷಾಯ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸಂಗೀತ ವಂದನಾ, ವಾವ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೇಳ್ಬಿಟ್ಟೆ ಬರೋಣ ಅನ್ಕೊಂಡಿದ್ದೆ. ಕಾಲೇಜ್ ಫ್ರೆಂಡ್ ಮನೆಗೆ ಹಾಗೆ ನುಗ್ಗಿ ಸರ್ಪ್ರೈಸ್ ಕೊಡೋದ್ರಲ್ಲೂ ಒಂದು ಮಜಾ ಇರುತ್ತೆ ಅಂತ ಹಾಗೆ ಬಂದೆ. ಕಾಲೇಜಲ್ಲಿ ಇದ್ದಿದ್ದ ತರಲೆ ಬುದ್ಧಿ ನೀನ್ ಇನ್ನ ಬಿಟ್ಟಿಲ್ಲ ನೋಡು. ಅದ್ ಹೇಗ್ ಬಿಡಕ್ಕಾಗತ್ತೆ? ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ವಂದನಾ, ಇವರು ಪಾರ್ವತಿ ಅಂತ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ನನ್ನ ಬಗ್ಗೆ ಜಾಸ್ತಿ ಕೇರ್ ತಗೋತಾರೆ. ಸೊ ಅವ್ರನ್ನ ನನ್ನ ಕೇರ್ ಟೇಕರ್ ಅಂತಾನೂ ಹೇಳ್ಬೋದು. ನಿನಗೆ ನನ್ನ ಪ್ರಾಬ್ಲಮ್ ಏನು ಅಂತ ಗೊತ್ತಲ್ವಾ? ಸೊ ಅದಕ್ಕೆ ಇವತ್ತಿಂದ ಅವ್ರು ನನಗೆ ನಾಟಿ ಔಷಧಿ ಕೊಡ್ತಾ ಇದ್ದಾರೆ. ಓ ಸೂಪರ್. ಹೇಗೋ ನಿನ್ಗೊಳ್ಳೇದಾದ್ರೆ ಸಾಕು ಕಣೆ. ಅಕ್ಕವ್ರೆ, ಕಷಾಯ ತಗೊಳ್ಳಿ. ಒಂಚೂರು ಬಿಡದೆ ಕುಡೀರಿ. ಹೇಗಿದೆ? ಪ್ರತಿದಿನ ಕುಡಿಬೋದು ಅನ್ಸತ್ತೆ ತಾನೆ? ನನ್ನ ಮಗು ಉಳಿಯುತ್ತೆ ಅನ್ನೋದಾದ್ರೆ ನೀವು ವಿಷ ಕೊಟ್ಟರು ನಾನು ಕುಡಿಯೋಕೆ ರೆಡಿ ಇದ್ದೀನಿ. ಅಕ್ಕವ್ರೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಇನ್ನೊಂದ್ಸಲ ಈ ರೀತಿ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಲ್ಲ ನೋಡಿ. ಓಕೆ, ಸಾರಿ. ಪಾರ್ವತಿ ಅವರೇ, ಎಲ್ರದ್ದು ತಿಂಡಿ ಆಲ್ರೆಡಿ ಆಗಿದೆ. ಸೊ ನೀವು ಡೈರೆಕ್ಟು ಅಡುಗೆನೇ ಮಾಡಿಬಿಡಿ. ಇವತ್ತು ನನ್ನ ಫ್ರೆಂಡು ಅವ್ರ ಮಗಳು ಇಬ್ಬರು ಊಟ ಮಾಡ್ಕೊಂಡೇ ಹೋಗ್ತಾರೆ. ಏನ್ ಪುಟ್ಟ ನಿನ್ ಹೆಸರು? ಕನ್ವಿಕಾ. ಕನ್ವಿಕನಾ? ತಗೋ ಪುಟ್ಟ, ಆಪಲ್ ತಿನ್ನು. ನನಗೆ ಅವೆಲ್ಲ ಇಷ್ಟ ಇಲ್ಲ. ಓಕೆ, ನಿಂಗೆ ಆ್ಯಪಲ್ ಬೇಡ ಅಂದರೆ ಯಾವ ಹಣ್ಣು ಬೇಕು ಅದನ್ನೇ ಕೇಳು, ಅದನ್ನು ಕೊಡಿಸ್ತೀನಿ. ನಂಗೆ ಯಾವನ್ನು ಬೇಡ. ಇವಳು ಹಣ್ಣುಗಳೇ ತಿನ್ನಲ್ಲ ಸಂಗೀತ. ಯಾವಾಗಲೂ ಚಾಕ್ಲೇಟು ಜಂಕ್ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಇವಳಿಗೆ ಊಟ ಮಾಡಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಅದಕ್ಕೆ ಯಾವಾಗಲೂ ಚಾಕ್ಲೇಟ್ನ ನನ್ನ ಜೊತೆಲೇ ಇಟ್ಕೊಂಡಿರ್ತೀನಿ. ತಗೋ ಪುಟ್ಟ. ಅಣ್ಣ 50 ರೂಪಾಯಿ ಆಯ್ತು. ಸರ್, ಕತ್ರಿಗುಪ್ಪೆ ಬರ್ತೀರಾ? ಬರ್ತೀನಿ ಮೇಡಮ್. ತುಂಬಾ ಆಯಾಸ ಆದವ್ರ ಥರ ಕಾಣಿಸ್ತಾ ಇದ್ದೀರಾ, ಸ್ವಲ್ಪ ನೀರು ಕುಡಿದಿ. ಅಯ್ಯೋ ಸರ್, ನೀರೇ ತಂದಿಲ್ಲ ನಾನು. ಒಂದು ನಿಮಿಷ ತಗೊಳ್ಳಿ. ಥ್ಯಾಂಕ್ಸ್ ಅಪ್ಪ. ಬನ್ನಿ ಎತ್ಕೊಳ್ಳಿ. ನಂಗಿದ್ದೆಲ್ಲ ಬೇಡ, ನಂಗಿಷ್ಟ ಇಲ್ಲ. ಮತ್ತಿನ್ನೇನೇ ತಿಂತೀಯಾ? ನಂಗೇನು ಬೇಡ.
ನಮ್ಮ ಪುಟ್ಟಿಗೋಸ್ಕರ ಒಂದು ವಿಶೇಷವಾದ ತಿಂಡಿ ಮಾಡಿದ್ದೀನಿ. ಅದೇನು ಅಂತ ನೋಡ್ತೀಯಾ? ಟನ್ ಟಡನ್. ನನಗೆ ಇಂಗ್ಲೀಷಲ್ಲಿ ಬರೋದು ಬರೀ 4 ಅಕ್ಷರ, ABCD. ಅದನ್ನೇ ಇಟ್ಕೊಂಡು ಮಗುಗಿಷ್ಟ ಆಗೋ ಥರ ವಿಶೇಷವಾಗಿ ಇದನ್ನೆಲ್ಲ ತಯಾರು ಮಾಡಿದೆ. ಪುಟ್ಟ, ಈಗ ನಿಂಗೆ ಇದಿಷ್ಟ ಆಯ್ತಾ? ಈಗ ತಿಂತ್ಯಾ ತಾನೆ? ಜಾಣ ಮರಿ, ತಿನ್ನು ಕಂದ. ನೋಡು ಸಂಗೀತ, ಇದೇ ಅಡ್ಗೆನ ನಾನ್ ಮನೇಲಿ ಮಾಡಿದ್ರೆ ತಿನ್ನಲ್ಲ. ಇವಾಗ ಹೇಗ್ ತಿಂತಿದ್ದಾಳೆ ಅಂತ. ಅದು ನಮ್ಮ ಪಾರ್ವತಿಯವರ ಜಾಣತನ. ಮಾಮೂಲಿ ಅಡುಗೆನ ಮಗುಗೆ ಇಷ್ಟ ಆಗೋ ಥರ ಪ್ರೆಸೆಂಟ್ ಮಾಡಿದ್ದಾರೆ. ಅದು ಮಗುಗೆ ಇಷ್ಟ ಆಗಿದೆ. ನೋಡಿ, ನನಗೆ ನಿಮ್ಗೆ ಹೇಳೋ ಅಧಿಕಾರ ಇಲ್ಲ. ಆದರೂ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಹೇಳ. ಹೇಳಿ, ಪರವಾಗಿಲ್ಲ. ನಮ್ಮ ಸಂಗೀತಂಗೆ ಔಷಧಿ ಕೊಡ್ತಿರೋರು ಅಂತ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟ್ ಇದೆ. ಮಕ್ಕಳು ಹೆತ್ತೋರ್ನೇ ಅನುಕರಣೆ ಮಾಡ್ತಾರಂತೆ. ಅಪ್ಪ ಅಮ್ಮ ಮನೇಲಿ ಯಾರು ಏನು ಮಾಡ್ತಿರ್ತಾರೋ ಅದನ್ನ ನೋಡಿ ಮಕ್ಕಳು ಮಾಡೋದಕ್ಕೆ ಕಲಿತಾರಂತೆ. ಈಗ ನೀವು ನೋಡಿ, ಊಟ ಮಾಡ್ತಾ ಮಾಡ್ತಾ ಫೋನ್ ನೋಡ್ತಾ ಇದ್ದೀರಾ. ಅದನ್ನ ನಾನು ಗಮನಿಸಿದೆ. ಮಗುನು ನಿಮ್ಮನ್ನು ನೋಡಿ ಅದೇ ಕಲಿಯುತ್ತಲ್ವಾ? ಅದೇ ನೀವು ಊಟ ಮಾಡೋ ಸಮಯದಲ್ಲಿ ಫೋನ್ ನೋಡದೆ ಹಾಗೆ ಊಟ ಮಾಡಿದ್ರೆ ಮಗುನು ಅದನ್ನೇ ಅನುಕರಣೆ ಮಾಡುತ್ತೆ. ನೀವು ಹೇಳ್ದಾಗೆ ನಿಮ್ಮ ಹಳ್ಳಿಗೆ ಹೋದಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ಬೆರೆಯಲ್ಲ ಅಂತ ಹೇಳಿದ್ರಿ, ಮಕ್ಕಳ ಜೊತೆ ಆಟ ಆಡೋದಿಲ್ಲ ಅಂತ ಹೇಳಿದ್ರಿ. ಯೋಚನೆ ಮಾಡಿ ನೋಡಿದಾಗ ಇದೇ ಥರ ಏನೋ ಒಂದು ಕಾರಣ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನೀವು ಹೇಳಿದ್ದು ಒಳ್ಳೇದೇ ಆಯಿತು. ನಾನು ಇನ್ನು ಮುಂದೆ ಈ ಥರ ಮಾಡಲ್ಲ. ಹೇಳ್ರಿ. ಕೀ ನಾನೇ ತಗೊಂಡು ಬಂದ್ಬಿಟ್ಟಿದ್ದೀನಿ. ಸರಿ ರೀ, ನಾನು ತಕ್ಷಣ ಹೊರಟು ಬಂದ್ಬಿಡ್ತೀನಿ. ಸಂಗೀತ, ಬೇಜಾರು ಮಾಡ್ಕೋಬೇಡ. ನಮ್ಮ ಯಜಮಾನ್ರು ಸ್ಪೇರ್ ಕೀ ತೊಗೊಂಡು ಹೋಗೋದನ್ನ ಮರ್ತೋಗ್ಬಿಟ್ಟಿದ್ದಾರೆ. ನಾನು ಈ ತಕ್ಷಣ ಹೊರಡಲೇಬೇಕು. ಊಟ ಮಾಡ್ಕೊಂಡು ಹೊರಡ್ತೀನಿ. ನೆಕ್ಸ್ಟ್ ವೀಕ್ ಬರ್ತೀನಿ ನಾನು. ಓಕೆ ಆಂಟಿ, ನೆಕ್ಸ್ಟ್ ವೀಕ್ ನಾನು ಬರ್ತೀನಿ. ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ. ನಿಮ್ಮ ಹೆಸರೇನಪ್ಪ? ಆದಿತ್ಯ ಅಂತ. ನಿಮ್ಮ ಮನೆಯಲ್ಲಿರೋದು? ಅರಸನಕೋಟೆ. ಅರಸನಕೋಟೆನಾ? ಅದು ಅರಸನಕೋಟೆ ಹತ್ರ. ಓ, ಹಾಗಾದ್ರೆ ಅರಸನಕೋಟೆ ಅಖಿಲಾಂಡೇಶ್ವರಿಯನ್ನ ನೋಡಿರ್ಬೇಕಲ್ವಾ? ಹೌದು, ನೋಡಿದ್ದೀನಿ. ಅವ್ರನ್ನ ಯಾವತ್ತಾದ್ರೂ ಮಾತಾಡ್ಸಿದ್ದೀರಾ? ಹಾ, ನಮ್ಮನೆ ಅವ್ರ ಮನೆ ತೀರಾ ಹತ್ರ. ಮಾತಾಡ್ಸಿದ್ದೀನಿ. ಜನ ಹೇಗೆ? ಅಂದ್ರೆ ಹೊರಗೆ ತೋರಿಸ್ಕೊಳ್ಳೋ ಹಾಗೆ ಒಳ್ಳೆಯವರಾ ಅಥವಾ ಬೂಟಾಡ್ಕೆನಾ? ಇಲ್ಲ, ಬೂಟಾಟಿಕೆ ಅಂದರೆ ಏನು ಅಂತಾನೆ ಗೊತ್ತಿಲ್ದಿರೋ ಜನ ಅವರು. ದೇವತೆ ಅಂತವರು. ಅವ್ರ ಬಗ್ಗೆ ಮಾತಲ್ಲಿ ಹೇಳೋದಕ್ಕೆ ಪದಗಳೇ ಸಾಕಾಗಲ್ಲ. ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಪ್ಪ. ಮಾತೇ ಅಲ್ವಾಮ್ಮ ಸಂಬಂಧಗಳನ್ನ ಉಳಿಸೋದು ಅಳಿಸೋದು ಎಲ್ಲ. ಅದೇನೋ ನಿಜ. ಏನು ಓದ್ಕೊಂಡಿದ್ದೀರಾ? ಡಿಗ್ರಿ. ಮದುವೆ? ಆಗಿದೆ. ಮಕ್ಕಳು ಮರಿ? ನನ್ನ ಹೆಂಡತಿ ಇವಾಗ ಬಸ್ರಿ. ಓ, ತುಂಬ ಸಂತೋಷಪ್ಪ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ಈಗ ಕೆಲವು ತಿಂಗಳಿಂದ ಅಷ್ಟೇ. ಇದಕ್ಕೂ ಮೊದಲು ಏನು ಮಾಡ್ತಿದ್ರಿ? ಕಾರ್ ಓಡಿಸ್ತಾ ಇದ್ದೆ. ಮನೆ ಬಂತಪ್ಪ, ಆಟೋ ನಿಲ್ಲಿಸಿ. ನೀವು ಆಟೋ ಮೇಂಟೈನ್ ಮಾಡಿರೋ ರೀತಿ ಮತ್ತು ನಿಮ್ಮ ಮಾತು
ಗುರ್ತು ಪರಿಚಯನೇ ಇಲ್ದಿದ್ರು ನನಗೆ ನೀರು ಕೊಟ್ಟು ಉಪಚಾರ ಮಾಡಿದ್ದೀರಾ, ಅದೆಲ್ಲ ನಂಗೆ ತುಂಬ ಖುಷಿ ಕೊಡ್ತು. ಅದಕ್ಕೆ ನಿಮ್ಗೊಂದು ಆಫರ್ ಕೊಡ್ತಾ ಇದ್ದೀನಿ. ಆಫರಾ? ಏನು ಹೇಳಿ ಮೇಡಮ್? ನನ್ನೊಂದು ಅಪಾರ್ಟ್ಮೆಂಟ್ ಇದೆ, ಅದರಲ್ಲಿ 20 ಫ್ಲ್ಯಾಟ್ ಇದೆ. ಎಲ್ಲರೂ ಬೇರೆ ಬೇರೆ ಊರಿಂದ ಬಂದಿರೋರು. ಹೆಚ್ಚು ಕಡಿಮೆ ಎಲ್ಲ ಮನೆಯಿಂದಲೂ ಒಂದೊಂದು ಮಕ್ಕಳು ಒಂದೊಂದು ಸ್ಕೂಲ್ಗೆ ಹೋಗ್ತಿದ್ದಾರೆ. ಆದರೆ ಎಲ್ಲ ಮಕ್ಕಳನ್ನು ಒಂದೇ ವ್ಯಾನಲ್ಲಿ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಟೆನೆಂಟ್ ಮಾತಾಡ್ತಿದ್ರು. ಅದಕ್ಕೆ ನಿಮ್ಮ ಆಟೋಲಿ ನಮ್ಮ ಅಪಾರ್ಟ್ಮೆಂಟ್ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು ಕರ್ಕೊಂಡು ಬರೋದು ಮಾಡ್ಬೋದಾ? ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಮಕ್ಕಳಿಂದ 2,000 ಸಿಗತ್ತೆ. ಖಂಡಿತ ಮೇಡಮ್. ಆದರೆ ಎಲ್ಲ ಮಕ್ಕಳನ್ನು ನನ್ನ ಆಟೋದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡ್ತೀನಿ, ನನಗೆ ಪರಿಚಯದವ್ರೊಬ್ರು ಆಟೋ ಇದೆ, ಅವ್ರಿಗೆ ಹೇಳ್ತೀನಿ. ಬೇಡ ಬೇಡ, ಅವರು ನಿಮ್ಮ ಥರನೇ ನೀಟಾಗಿ ಓಡಿಸ್ತಾರೆ ಅಂತ ಏನು ಗ್ಯಾರಂಟಿ? ನಿಮ್ಮ ಆಟೋದಲ್ಲಿ ಎಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಸಾಧ್ಯನೋ ಅಷ್ಟು ಮಕ್ಕಳು ಕರ್ಕೊಂಡೋಗಿ, ಮಿಕ್ಕಿದ ಮಕ್ಕಳನ್ನ ನಾನೇನಾದ್ರು ವ್ಯವಸ್ಥೆ ಮಾಡ್ತೀನಿ. ಸರಿ ಮೇಡಮ್. ಆದರೆ ಇದನ್ನು ನಾನೊಬ್ಳೆ ಡಿಸಿಷನ್ ತೊಗೊಳಕ್ಕಾಗಲ್ಲ. ನಮ್ಮ ಟೆನೆಂಟ್ನೆಲ್ಲ ಕರೆದು ಮೀಟಿಂಗಲ್ಲಿ ಮಾತಾಡಿ ನಿಮಗೆ ತಿಳಿಸ್ತೀನಿ. ಯಾವುದಕ್ಕೂ ನಿಮ್ಮ ಫೋನ್ ನಂಬರ್ ಕೊಟ್ಟಿರಿ. ನಿಮಗೆ ಮಿಸ್ ಕಾಲ್ ಕೊಟ್ಟಿದ್ದೀನಿ, ನಾನು ಕಾಲ್ ಮಾಡ್ತೀನಿ. ಸರಿ ಮೇಡಮ್.